ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಏರಾ ಚಾನಲ್. ಅವರ ಮನಸ್ಸಲ್ಲಿ ನಿಜವಾಗ್ಲೂ ಏನಿದೆ, ನಿಮ್ಮ ಮುಂದೆ ಅವರು ಹೇಳ್ತಾ ಇರೋದೇನು, ಈ ಸಂಬಂಧ ಎಲ್ಲಿವರೆಗೂ ಉಳಿಬಹುದು ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮನಸ್ಸನ್ನು ಕಾಡ್ತಾ ಇದ್ದರೆ ಈ ವಿಡಿಯೋನ ತಪ್ಪದೆ ನೋಡಿ. ಇಲ್ಲಿ ಒಂದು ಡೆಕ್ ಕಾಣ್ತಾ ಇದೆ ಅಲ್ವಾ, ಟ್ಯಾರೆಟ್ ಫೈಲ್ಗಳು. ಅದರಲ್ಲಿ ಯಾವುದಾದ್ರೂ ಒಂದು ಡೆಕ್ಕನ್ನು ನೀವು ಆಯ್ಕೆ ಮಾಡ್ಕೋಬಹುದು. ನಿಮ್ಮ ಜೀವನದಲ್ಲಿರುವಂಥ ವಿಶೇಷ ವ್ಯಕ್ತಿ ನಿಮ್ಮೊಂದಿಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ಬೋದು, ಅವರ ಒಂದು ಭಾವನೆಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ ಅವರು ಹೇಳ್ತಾ ಇರೋದೇ ಒಂದು, ಆದರೆ ಅವರ ಮನಸ್ಸಲ್ಲಿರುವಂಥದ್ದೇ ಒಂದಾಗಿರುತ್ತೆ. ಈ ಒಂದು ಮಾತೆಲ್ಲ ಬರೋದು ಕಾನ್ಷಿಯಸ್ ಮೈಂಡಿಂದ ಆಗಿರುತ್ತೆ. ಅವರ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಿಜವಾಗ್ಲೂ ನಿಮ್ಮ ಬಗ್ಗೆ ಯಾವ ರೀತಿ ಭಾವನೆಗಳಿದೆ, ಅವರು ಕೇವಲ ಯಾವುದೋ ಒಂದು ಲಾಭಕ್ಕಾಗಿ ನಿಮ್ಮ ಜೊತೆಲಿದ್ದಾರಾ ಅಥವಾ ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು, ಈ ಸಂಬಂಧನ ಇನ್ನಷ್ಟು ಗಟ್ಟಿಯಾಗಿ ಒಂದು ಚೆನ್ನಾಗಿ ಬೆಳೆಸಬೇಕು ಅನ್ನೋ ಉದ್ದೇಶ ಅವ್ರ ಮನಸ್ಸಲ್ಲಿ ಇದೆಯಾ ಅನ್ನೋದನ್ನ ನೋಡೋಣ. ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮೊದಲನೇ ಡೆಕ್ಕನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದರ ಒಂದು ರೀಡಿಂಗನ್ನು ಈ ದಿನ ನೋಡೋಣ. ಕಾನ್ಷಿಯಸ್ ಮೈಂಡಲ್ಲಿ ಬರ್ತಾ ಇರುವಂಥದ್ದು ಒಂದು ಜಸ್ಟಿಸ್ ಕಾರ್ಡ್ ಆಗಿದೆ. ಹಾಗೆ ನಿಮಗೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಬರ್ತಾ ಇರುವಂಥದ್ದು 5 ಆಫ್ ಸ್ವಾರ್ಡ್ಸನ್ನು ನೋಡ್ತಾ ಇದ್ದೀವಿ. ಒಂದು ಸಂಬಂಧದ ಬಗ್ಗೆ ನಾವು ನೋಡೋಕ್ಕೆ ಹೋದಾಗ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಅವರ ಒಂದು ಕಾನ್ಷಿಯಸ್ ಮೈಂಡ್ ಅಂತ ತಗೊಂಡಾಗ ನಮಗೆ ಸಿಗ್ತಾ ಇರುವಂಥದ್ದು ಜಸ್ಟಿಸ್ ಕಾರ್ಡ್. ಅಂದರೆ ಅವರು ತುಂಬ ಒಂದು ನ್ಯಾಯವಾಗಿರುವಂಥ ವ್ಯಕ್ತಿ, ಜವಾಬ್ದಾರಿ ಇರುವಂಥ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಮುಂದೆ ಅವರು ಭಾವನೆಗಿಂತ ಹೆಚ್ಚು ಒಂದು ಲಾಜಿಕಲ್ ಥಿಂಕಿಂಗಿಗೆ ಒಂದು ಇಂಪಾರ್ಟೆನ್ಸ್ ಕೊಡೋ ರೀತಿ ಕಾಣಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಮೊದಲು ಎಲ್ಲವನ್ನು ಕೂಡ ಅಂದರೆ ಯೋಚನೆ ಮಾಡಿ ತಗೊಳ್ಳುವಂಥ ಒಂದು ಸ್ವಭಾವ ಇವ್ರದ್ದು. ನಿಮ್ಮ ಜೊತೆ ಮಾತಾಡುವಾಗಲೂ ಕೂಡ ಸರಿಯಾಗಿ ಒಂದು ಯೋಚನೆ ಮಾಡಿ ಇವರು ಮಾತಾಡ್ತಾರೆ. ಯಾವುದೇ ತಪ್ಪು ಸಂದೇಶ ಹೋಗಬಾರ್ದು ಅಂತ ತುಂಬ ಒಂದು ಜಾಗರೂಕತೆಯಿಂದ ಇರುವಂಥ ವ್ಯಕ್ತಿಯಾಗಿದ್ದಾರೆ. ಕೆಲವರಿಗೆ ಈ ಕಾರ್ಡ್ ಮದುವೆ, ಒಂದು ಕಾನೂನುಬದ್ಧವಾಗಿರುವಂಥ ಒಂದು ರಿಲೇಷನ್ಶಿಪ್ ಏನಿದೆ ಅದರ ಬಗ್ಗೆ ಒಂದು ತೋರಿಸ್ತಾ ಇರುವಂಥದ್ದು, ಸ್ಪಷ್ಟತೆಯನ್ನು ತರಬೇಕು ಅನ್ನೋ ಉದ್ದೇಶನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಇವರ ಒಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನಿದೆ ಅಂತ ನೋಡೋದಾದರೆ ಒಂದು ಡೀಪ್ ಆಗಿರೋ ನೋವು ಅನ್ನೋದು ಕಾಣಿಸ್ತಾ ಇದೆ. ಸ್ವಲ್ಪ ಈಗೋ, ಹಳೆಯ ಜಗಳಗಳೇನಿದೆ ಅಥವಾ ಅವರು ಯಾವುದ್ರಲ್ಲೋ ಒಂದರಲ್ಲಿ ಫೇಲ್ಯೂರ್ ಆಗಿರ್ಬೋದು, ಅದರ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ಅವರು ಕ್ಯಾರಿ ಮಾಡ್ತಾ ಇದ್ದಾರೆ. ಅವರು ಹೊರಗಡೆ ಹೇಳದೇ ಇದ್ದರೂ ಕೂಡ ಒಳಗಡೆಗಳೇ ತುಂಬ ಒಂದು ನೋವನ್ನು ಅನುಭವ ಮಾಡ್ತಾ ಇದ್ದಾರೆ. ಮತ್ತೆ ಮೋಸ ಹೋಗ್ಬೋದಾ ನಾನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರು ತುಂಬ ಒಂದು ವೀಕ್ ಆಗಿ ಅವರೇ ಒಂದು ಅಂದ್ಕೊಳ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ ಅನ್ನೋದು ಕಾಣ್ತಾ ಇದೆ. ಕೆಲವರಿಗೆ ತಮ್ಮ ಭಾವನೆಗಳನ್ನು ಒಪ್ಕೊಳ್ಳೋದಕ್ಕೆ ಅವರ ಒಂದು ಈಗೋ ಅನ್ನೋದು ಅಡ್ಡಿ ಬರ್ತಾ ಇರುತ್ತೆ. ಕೆಲವರು ಹಿಂದಿನ ಸಂಬಂಧಗಳಿಂದ ಆಗಿರುವ ಒಂದು ನೋವನ್ನು ಪೂರ್ತಿಯಾಗಿ ಮರೆಯೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಅಂತ ಕಾಣ್ತಿದೆ. ಆದ್ದರಿಂದ ಕೆಲವೊಂದ್ಸಲ ಅವರು ಹತ್ತಿರ ಬರ್ತಾರೆ ಮತ್ತೆ ದೂರ ಹೋಗ್ತಾರೆ. ಇದು ನಿಮ್ಮ ಮೇಲಿನ ಪ್ರೀತಿ ಇಲ್ಲ ಅಂತ ಅಲ್ಲ, ಅವರ ಒಳಗಡೆ ಇರುವಂತಹ ಒಂದು ನೋವೇನಿದೆ ಅದು ಈ ರೀತಿ ಮಾಡ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಮತ್ತು ಈ ಒಂದು ರಿಲೇಷನ್ಶಿಪ್ ಎಲ್ಲಿವರೆಗೂ ಹೋಗಬಹುದು ಅಂತ ನೋಡೋದಾದರೆ ನಮಗೆ ಸಿಕ್ಕಿರುವಂಥ ಕಾರ್ಡು ಕ್ವೀನ್ ಆಫ್ ಕಪ್ಸ್. ಅಂದರೆ ಒಂದು ಭವಿಷ್ಯದ ಬಗ್ಗೆ ತುಂಬ ಒಂದು ಒಳ್ಳೆಯ ಒಂದು ಪಾಸಿಟಿವಿಟಿ ಅನ್ನೋದು ಕಾಣಿಸ್ತಾ ಇರುವಂಥದ್ದು. ತುಂಬ ಪ್ರೀತಿ ಇದೆ ನಿಮ್ಮ ಬಗ್ಗೆ, ಕೇರ್ ಇದೆ, ಒಂದು ಎಮೋಷ್ನಲ್ ಮೆಚ್ಯೂರ್ ಆಗಿ ಅವರು ಥಿಂಕ್ ಮಾಡುವಂಥದ್ದನ್ನ ನೋಡ್ತಾ ಇದ್ದೀವಿ. ಮತ್ತು ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಅದು ಸಮಯ ಹೋಗ್ತಾ ಇರೋ ಹಾಗೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದು ಕಡಿಮೆ ಆಗುತ್ತೆ. ಈ ಒಂದು ವ್ಯಕ್ತಿ ಏನಿದ್ದಾರೆ ತಮ್ಮ ನಿಜವಾದ ಭಾವನೆಗಳನ್ನು ನಿಧಾನವಾಗಿ ಹೇಳ್ಕೊಳ್ಳುವಂಥ ವ್ಯಕ್ತಿಯಾಗಿದ್ದಾರೆ. ವಿಶೇಷವಾಗಿ ಹೇಳೋದಾದರೆ ನಿಮ್ಮ ಕಡೆಯಿಂದ ತಾಳ್ಮೆ, ಪ್ರೀತಿ ಮತ್ತು ಒಂದು ಸ್ಟ್ರೆಸ್ ಏನಿದೆ ಅದು ಇಲ್ಲದೆ ಇರೋ ರೀತಿ ಇದ್ದಾಗ ಮಾತ್ರ ಈ ಒಂದು ಸಂಬಂಧ ಇನ್ನೂ ಹೆಚ್ಚು ಗಟ್ಟಿಯಾಗುವಂಥ ಸಾಧ್ಯತೆಗಳಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ, ಒಂದು ಸಲಹೆ ಅಂತ ನೋಡೋದಾದರೆ ಈ ಸಂಬಂಧ ಕೇವಲ ಒಬ್ಬರೇ ಹೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಮನಸ್ಸು ಮಾಡಿ, ಅಂದರೆ ಇಬ್ಬರ ಮನಸ್ಸಲ್ಲಿರುವಂತಹ ಒಂದು ಭಾವನೆಗಳೇನಿದೆ ಅದನ್ನು ಹೇಳ್ಕೊಂಡಾಗ ಮಾತ್ರ ಒಂದು ಒಳ್ಳೆಯ ಒಂದು ಲೆವೆಲ್ಗೆ ಈ ಒಂದು ಸಂಬಂಧವನ್ನು ನೀವು ತಗೊಂಡು ಹೋಗ್ಬೋದು ಅಂತ ನೋಡ್ಬೋದು. ಮತ್ತು ಪರಿಹಾರಗಳು ಏನು ಮಾಡಬಹುದು ಅಂತ ಕೇಳಿದ್ರೆ, ಮುಂದಿನ 11 ದಿನಗಳ ಕಾಲ ಓಂ ಶಾಂತಿ 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 ಅನ್ನೋ ಒಂದು ಮಂತ್ರವನ್ನು 108 ಬಾರಿ ನೀವು ಜಪ ಮಾಡೋದ್ರಿಂದ ನಿಮ್ಮ ಮಧ್ಯೆ ಏನಾದರೂ ಒಂದು ಸಣ್ಣ ಪುಟ್ಟ ಜಗಳ, ಭಯ ಮತ್ತು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದ್ದರೆ ಅದು ದೂರ ಆಗಿ ಇಬ್ಬರಲ್ಲೂ ಒಂದು ಸಂಬಂಧಗಳಲ್ಲಿ ಕ್ಲಾರಿಟಿ ಅನ್ನೋದು ಬರೋದಕ್ಕೆ ಸಹಾಯ ಆಗುತ್ತೆ. ಪ್ರೀತಿ ಅನ್ನೋದು ಹೆಚ್ಚಾಗೋದಕ್ಕೂ ಕೂಡ ಇದು ನಿಮಗೆ ಸಹಾಯವನ್ನು ಮಾಡುತ್ತೆ. ನಿಮಗೆ ಇನ್ನೂ ಒಂದು ಹೆಚ್ಚಿನ ಕ್ಲಾರಿಫಿಕೇಷನ್ ಬೇಕು ಅನ್ನೋದಾದರೆ ನಿಮ್ಮ ಸಂಬಂಧ ಎಲ್ಲಿವರೆಗೂ ಹೋಗಿ ಮುಟ್ಟಬಹುದು, ಎಷ್ಟು ದಿನ ಆಗ್ಬೋದು, ಅಥವಾ
ಇದು ಒಂದು ಮದುವೆವರೆಗೂ ಹೋಗಿ ಮುಟ್ಟುತ್ತಾ ಗಟ್ಟಿಯಾಗುವಂಥ ಸಂಬಂಧನ ಇದು ಅನ್ನೋ ಎಲ್ಲ ಒಂದು ನಿಮಗೆ ಅನುಮಾನಗಳಿದ್ರೆ ಖಂಡಿತ ಒಂದು ಸಲ ಪರ್ಸ್ನಲ್ ರೀಡಿಂಗನ್ನು ನೀವು ತೆಗೆದುಕೊಂಡು ನೋಡ್ಬೋದು. ಅಥವಾ ಮ್ಯಾರೇಜ್ ಕಾಂಪಿಟಬಿಲಿಟಿ ಅಂತ ಬರುತ್ತೆ, ಅದನ್ನು ಕೂಡ ನೀವು ತೊಗೋಬೋದು. ಅದನ್ನು ತಗೊಳ್ಳೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಒಂದು ಸಂಬಂಧದಲ್ಲಿ ನೆಮ್ಮದಿ ಅನ್ನೋದು ಸಿಗುತ್ತಾ ಮದುವೆ ಆದರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಎರಡನೇ ಒಂದು ಡೆಕ್ಕನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಈಗ ಅವರ ಒಂದು ಕಾನ್ಷಿಯಸ್ ಮೈಂಡಲ್ಲಿ ಏನಿದೆ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನಿದೆ, ಇದರ ಒಂದು ಔಟ್ಕಮ್ ಹೇಗಿದೆ ಅನ್ನೋದನ್ನು ನೋಡೋಣ. ಅವರು ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಭಾವನೆಗಳಿದೆ ಅಂತಾಗಿದೆ. ನಿಮ್ಮ ಜೊತೆ ಒಂದು ಒಳ್ಳೆಯ ಒಂದು ಸಂಬಂಧವನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ಇದೆ ಅಂತ ಕಾಣಿಸ್ತಾ ಇದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕು, ಸಂಬಂಧವನ್ನು ಸಮಾನವಾಗಿ ಮುಂದುವರಿಸ್ಕೊಳ್ತು ಹೋಗಬೇಕು ಅನ್ನೋ ಒಂದು ಆಸೆಯ ಮಾತುಗಳನ್ನು ನಿಮ್ಮ ಜೊತೆ ಅವರು ಹೇಳ್ತಾ ಇರುವಂಥದ್ದು. ನಿಮ್ಮ ಜೊತೆ ಮಾತಾಡೋದು, ಸಮಯ ಕಳೆಯೋದು ಮತ್ತು ಒಂದು ಎಮೋಷ್ನಲ್ ಕನೆಕ್ಷನನ್ನು ಹೊಂದಿರೋದು ಅವ್ರಿಗೆ ಇಷ್ಟ ಅನ್ನೋ ರೀತಿ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಅವರು ನಿಮ್ಮನ್ನು ಕೇವಲ ಪರಿಚಯಸ್ಥರಾಗಿ ನೋಡ್ತಾ ಇಲ್ಲ, ನಿಮ್ಮ ಜೊತೆ ವಿಶೇಷವಾಗಿ ಒಂದು ಸಂಬಂಧ ಬೇಕು ಅನ್ನೋ ರೀತಿ ಅವರು ಬಿಹೇವ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೊಸ ಪ್ರೇಮ ಆರಂಭದ ಒಂದು ಸೂಚನೆ ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು. ಅಂದರೆ ಯಾರು ಇನ್ನೂ ಕೂಡ ಒಂದು ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಲ್ವಾ, ಅವರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಅವರ ನಿಜವಾದ ಮನಸ್ಸಲ್ಲಿ ಏನಿದೆ ಅಂತ ನೋಡೋದಾದರೆ ನಿಮ್ಮ ಬಗ್ಗೆ ತುಂಬಾ ಒಂದು ಅಟ್ರಾಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮನ್ನು ನೋಡಿದಾಗ ಅವ್ರಿಗೆ ಒಂದು ಹೊಸ ಶಕ್ತಿಯ ಒಂದು ರೀತಿ ಫೀಲ್ ಆಗ್ತಾರೆ. ನಿಮ್ಮ ಜೊತೆ ಹೊಸ ಜೀವನ ಆರಂಭ ಮಾಡಬೇಕು, ಸಂಬಂಧವನ್ನು ಮುಂದಿನ ಒಂದು ಸ್ಟೇಜ್ಗೆ ತೊಗೊಂಡು ಹೋಗಬೇಕು, ಜಾಸ್ತಿ ಒಂದು ಟೈಮ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಆಸೆ ಅವರ ಮನಸ್ಸಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ. ನೀವಿರುವಾಗ ಅವ್ರಿಗೆ ಒಂದು ಹೊಸದಾಗಿರುವಂಥ ಒಂದು ಇನ್ಸ್ಪಿರೇಷನ್ ಅನ್ನೋದು ಸಿಗ್ತಾ ಇದೆ ಅಂತ ಕಾಣ್ತಾ ಇದೆ. ಅದರ ಜೊತೆಯಲ್ಲಿ ಅವರು ನಿಮ್ಮ ಜೊತೆ ಒಂದು ಪ್ರಮುಖವಾಗಿರುವಂಥ ನಿಮ್ಮನ್ನು ಅವರು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಕೆಲವ್ರಿಗೆ ಇದೊಂದು ಅಟ್ರಾಕ್ಷನ್ ಆಗಿರ್ಬೋದು, ಒಂದು ಎಮೋಷ್ನಲ್ ಆಗಿರುವಂತಹ ಒಂದು ಫೀಲ್ ಆಗಿರ್ಬೋದು, ಭವಿಷ್ಯದ ಯೋಜನೆಗಳೇನಿದೆ, ಒಂದು ಪ್ಲಾನಿಂಗ್ ಏನಿದೆ ಅದರ ಆರಂಭ ಅಂತ ಕೂಡ ಕಾಣಿಸ್ತಾ ಇರುವಂಥದ್ದು. ಈ ಒಂದು ರಿಲೇಷನ್ಶಿಪ್ ಎಲ್ಲಿವರೆಗೂ ಹೋಗಿ ಮುಟ್ಟಬಹುದು ಅಂತ ನೋಡೋದಾದರೆ ಇಲ್ಲಿ ಒಂದು ತುಂಬ ಪಾಸಿಟಿವ್ ಅನ್ನೋದು ಕಾಣ್ತಾ ಇದೆ. ಕ್ವೀನ್ ಆಫ್ ಕಪ್ಸ್ ಅಂದರೆ ತುಂಬ ಒಂದು ಪಾಸಿಟಿವ್ ಆಗಿರುವಂಥ ಒಂದು ಕಾರ್ಡು. ಪ್ರೀತಿ, ವಿಶ್ವಾಸ, ಒಂದು ಕೇರ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಒಂದು ಇನ್ಡೆಪ್ತ್ ಆಗಿರುವಂತಹ ಒಂದು ಫೀಲಿಂಗನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಸಮಯ ಹೋಗ್ತಾ ಇದ್ದಂಗೆ ಈ ಒಂದು ಸಂಬಂಧ ಅನ್ನೋದು ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ. ಇಬ್ಬರು ಕೂಡ ಒಂದು ಭಾವನೆಗಳೇನಿದೆ, ನಿಮ್ಮಿಬ್ಬರ ಭಾವನೆಗಳನ್ನು ಒಬ್ಬರಿಗೊಬ್ಬರು ಹೇಳ್ಕೊಂಡಾಗ ಈ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ಪ್ರೀತಿ ಮತ್ತು ಗೌರವದಿಂದ ಮುಂದುವರೆದ್ರೆ ಈ ಒಂದು ರಿಲೇಷನ್ಶಿಪ್ ಲೈಫ್ ಲಾಂಗ್ ನಿಮ್ಮ ಜೊತೆಯಲ್ಲಿರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿನೇ ಕಾಣ್ತಾ ಇರುವಂಥದ್ದು. ಈ ಕಾರ್ಡ್ ಮತ್ತೊಂದು ವಿಷಯ ಹೇಳ್ತಾ ಇರೋದೇನೆಂದರೆ, ಅತಿಯಾಗಿ ಅನುಮಾನ ಅಥವಾ ಆತುರದ ನಿರ್ಧಾರಗಳು ಬೇಡ. ಯಾವತ್ತೇ ಕಾರಣಕ್ಕೂ ಕೂಡ ನೀವು ಇಮೋಷ್ನಲ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನೋಡೋದಾದರೆ ಹೊರಗಡೆ ಅವರು ನಿಮ್ಮ ಜೊತೆ ಸಂಬಂಧವನ್ನು ಗಟ್ಟಿಗೊಳಿಸಬೇಕು ಅಂತ ಬಯಸ್ತಾ ಇದ್ದಾರೆ, ಆದರೆ ಒಳಗಡೆ ಕೂಡ ಅದೇ ರೀತಿಯಾದಂಥ ಆಸೆ, ಆಕರ್ಷಣೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈ ಸಂಬಂಧದಲ್ಲಿ ಒಂದು ಭವಿಷ್ಯದಲ್ಲಿ ಪ್ರೀತಿ, ಕಾಳಜಿ ಮತ್ತು ಒಂದು ಎಮೋಷ್ನಲ್ ಆಗಿ ಒಂದು ನಿಮ್ಮ ಜೊತೆ ಕನೆಕ್ಷನ್ ಆಗಿರುವಂಥದ್ದನ್ನು ಕೂಡ ನೋಡುವಂಥದ್ದು ಇಲ್ಲಿದೆ. ಇದಕ್ಕೆ ಪರಿಹಾರಗಳು ಏನು ಮಾಡಬಹುದು ಅಂತ ನೋಡೋದಾದರೆ, ಮುಂದಿನ 21 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ತುಪ್ಪದ ದೀಪ ಹಚ್ಚಿ ಮನಸ್ಸಲ್ಲಿ ಆ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ತಾ ಓಂ ಕ್ಲೀಂ ಕೃಷ್ಣಾಯ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ನೀವು ಜಪ ಮಾಡಬಹುದು. ಜೊತೆಗೆ ಸಂಬಂಧದಲ್ಲಿ ಒಂದು ಸ್ವಲ್ಪ ಲಾಯಲ್ಟಿ ಅನ್ನೋದು ಇರಬೇಕಾಗುತ್ತೆ, ಹಾನೆಸ್ಟ್ ಅನ್ನೋದು ಇರಬೇಕಾಗುತ್ತೆ. ಅದರ ಜೊತೆಗೆ ತಾಳ್ಮೆ ಅನ್ನೋದು ಇನ್ನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ತಾಳ್ಮೆಯಿಂದ ಇದ್ದಷ್ಟು ಕೂಡ ಒಂದು ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದಷ್ಟು ಈ ಒಂದು ಸಂಬಂಧ ಅನ್ನೋದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಿಮ್ಮ ಸಂಬಂಧ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆಯಾ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆಯಾ, ಅಥವಾ ಒಂದು ಕಾರ್ಮಿಕ್ ಕನೆಕ್ಷನ್ ಇದೆಯಾ, ಅಥವಾ ನಿಮ್ಮ ಒಂದು ಸೋಲ್ ಪರ್ಪಸ್ ಏನಿದೆ, ಇದೆಲ್ಲ ಪ್ರಶ್ನೆಗಳಿಗೂ ಉತ್ತರ ಆಕರ್ಷಿಕ್ ರೀಡಿಂಗಲ್ಲಿ ನೀವು ತಿಳ್ಕೊಬೋದಾಗಿರುತ್ತೆ. ಖಂಡಿತ ಒಂದ್ಸಲ ನೀವು ಆಕರ್ಷಿಕ್ ರೀಡಿಂಗನ್ನು ತೆಗೆದುಕೊಂಡು ನೋಡಿ, ನಿಮ್ಮ ಒಂದು ಸಂಬಂಧ ಹೇಗಿದೆ, ನಿಮ್ಮ ಹಿಂದಿನ ಜನ್ಮದಿಂದ ಏನಾದರೂ ನೀವು ಕರ್ಮಗಳನ್ನು ಕ್ಯಾರಿ ಮಾಡಿರೋದ್ರಿಂದ ಈ ಜನ್ಮದಲ್ಲಿ ತುಂಬ ಕಷ್ಟಪಡ್ತಿದ್ದೀರಾ, ಹಾಗಾದರೆ ಏನು ಮಾಡ್ಬೋದು, ಪರಿಹಾರ ಏನಿದಕ್ಕೆ, ಪ್ರತಿಯೊಂದು ವಿಷಯನೂ ಕೂಡ ಆಕಾಶಿಕ್ ರೀಡಿಂಗಲ್ಲಿ ನಿಮಗೆ ಸಿಗುತ್ತೆ. ಅದರಲ್ಲಿ ತೊಂದರೆ ಏನು ಅಂತ ಅಷ್ಟೇ ಅಲ್ಲದೆ ನಿಮಗೆ ಒಂದು ಪರಿಹಾರ ಏನು ಅನ್ನೋದನ್ನು ಕೂಡ ನೀವು ತಿಳ್ಕೊಬೋದು.
ಮೂರನೇ ಡೆಕ್ಕನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರಾ, ನಿಮಗೆ ಇಲ್ಲಿ ಸಿಗ್ತಾ ಇರುವಂಥ ಒಂದು ಕಾರ್ಡ್ ಏನಿದೆ ಅನ್ನೋದನ್ನ ನೋಡೋಣ. ಕಾನ್ಷಿಯಸ್ ಮೈಂಡಲ್ಲಿ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರುವಂಥದ್ದು 4 ಆಫ್ ಪೆಂಟಿಕಲ್ಸನ್ನು ನೋಡ್ತಾ ಇದ್ದೀವಿ. ಮತ್ತು ಸಬ್ ಕಾನ್ಷಿಯಸ್ ಮೈಂಡಲ್ಲಿ 2 ಆಫ್ ಪೆಂಟಿಕಲ್ಸ್ ಆ್ಯಂಡ್ ಔಟ್ಕಮ್ ಆಗಿ ತೊಗೊಂಡಿರುವಂಥದ್ದು ದ ವರ್ಡ್ ಕಾರ್ಡ್. ಅಂದರೆ ಈ ವ್ಯಕ್ತಿ ಹೊರಗಡೆ ನೋಡಿದಾಗ ತಮ್ಮ ಭಾವನೆಗಳನ್ನು ತುಂಬ ಕಂಟ್ರೋಲ್ ಮಾಡಿ ಇಟ್ಕೊಂಡಿರೋ ರೀತಿ ಕಾಣಿಸ್ತಾರೆ. ನಿಮ್ಮ ಬಗ್ಗೆ ಕಾಳಜಿ ಇದ್ದರೂ ಕೂಡ ಅದನ್ನು ಸುಲಭವಾಗಿ ಹೇಳ್ಕೊಳ್ಳೋದಿಲ್ಲ. ನಿಮ್ಮನ್ನು ಕಳೆದುಕೊಳ್ಳೋ ಭಯ ಅವರನ್ನು ಕಾಡ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಈ ಸಂಬಂಧವನ್ನು ಸುರಕ್ಷಿತವಾಗಿ ಉಳಿಸ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರಿದ್ದಾರೆ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಕೆಲವೊಂದು ಸಲ ಅವರು ತುಂಬ ಪೊಸೆಸಿವ್ ಆಗಿರ್ಬೋದು, ರಿಸರ್ವ್ಡ್ ಆಗಿ ನಿಮಗೆ ಕಾಣಿಸಿರ್ಬೋದು. ಯಾಕೆ ಅಂದರೆ ಅವರು ಈ ಸಂಬಂಧನ ತುಂಬ ಒಂದು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಲಿ ತಮ್ಮ ವೀಕ್ನೆಸ್ಸನ್ನು ತೋರಿಸ್ಕೊಳ್ಳೋದಕ್ಕೆ ಅವರು ಭಯ ಪಡ್ತಾ ಇದ್ದಾರೆ. ಏನಾದರೂ ಗೊತ್ತಾದರೆ ಅವರ ವೀಕ್ನೆಸ್ ಅನ್ನೋ ಒಂದು ಭಯ ಕೂಡ ಅವರಲ್ಲಿ ಕಾಣ್ತಾ ಇರುವಂಥದ್ದು. ಅವರ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಈಗ ಏನಿದೆ ಅಂದರೆ ತುಂಬ ಒಂದು ಕನ್ಫ್ಯೂಷನ್ ಅನ್ನೋದು ಕಾಣ್ತಾ ಇದೆ. ಅದ್ರ ಜೊತೆಯಲ್ಲಿ ಅವರು ಯಾವುದೋ 2 ಆಯ್ಕೆಗಳ ಮಧ್ಯೆ ಸಿಗಾಕೊಂಡಿದ್ದಾರೆ. ಆ ಒಂದು ಜವಾಬ್ದಾರಿಗಳ ಮಧ್ಯೆ ಇದ್ದಾರೆ. ಎರಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗದೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈ ಸಂಬಂಧವನ್ನು ಹೇಗೆ ಮುಂದುವರಿಸಬೇಕು, ಇದು ಸರಿಯಾದ ಸಮಯನ ಅನ್ನೋ ಒಂದು ಪ್ರಶ್ನೆಗಳ ಅವರ ಮನಸ್ಸಲ್ಲಿ ಒಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇದು ನಿಮ್ಮ ಮೇಲಿನ ಆಸಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ ಅಲ್ಲ. ಪರಿಸ್ಥಿತಿಗಳನ್ನು ನಿಭಾಯಿಸೋದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗಿದೆ. ಮತ್ತು ಈ ಒಂದು ರಿಲೇಷನ್ಶಿಪ್ ಎಲ್ಲಿವರೆಗೂ ಉಳಿಬಹುದು ಅಂತ ನೋಡೋದಾದರೆ, ಈ ಸಂಬಂಧದಲ್ಲಿ ಒಂದು ಸುಂದರವಾಗಿರುವಂಥ ಒಂದು ಸ್ಟೇಜ್ಗೆ ತೊಗೊಂಡೋಗೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕೆಂದರೆ ಇಲ್ಲಿ ಬರ್ತಾ ಇರುವಂಥದ್ದು ದ ವರ್ಲ್ಡ್ ಕಾರ್ಡ್. ಅಂದರೆ ತುಂಬಾ ಒಂದು ಬೆಸ್ಟ್ ಕಾರ್ಡ್ ಅಂತ ಹೇಳ್ಬೋದು. ಪಾಸಿಟಿವ್ ಆಗಿರುವಂಥದ್ದು. ನಿಮ್ಮಲ್ಲಿದ್ದಂಥ ಒಂದು ಅಡೆತಡೆಗಳೇನಿದೆ, ಒಂದು ಕನ್ಫ್ಯೂಷನ್ಸ್ ಏನಿದೆ, ಎಲ್ಲನೂ ಇಲ್ಲಿಗೆ ಮುಗಿದು ಹೋಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಂತೋಷವಾಗಿ ಮುಂದಿನ ಒಂದು ಸಂಬಂಧದ ಕಡೆ ಹೋಗುವಂಥ ಅವಕಾಶಗಳೆಲ್ಲ ಇಲ್ಲಿ ನೋಡ್ತಾ ಇದ್ದೀವಿ. ತುಂಬ ಜನಕ್ಕೆ ಇದು ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಗಿರ್ಬೋದು. ಅಂದರೆ ಮದುವೆ ಆಗುವಂತಹ ಒಂದು ಒಟ್ಟಿಗೆ ಜೀವನ ಕಟ್ಕೊಳ್ಳುವಂತಹ ಹಂತಕ್ಕೆ ಇದು ಕರ್ಕೊಂಡು ಹೋಗುತ್ತೆ. ಒಟ್ಟಾರೆಯಾಗಿ ನೋಡೋದಾದರೆ ಹೊರಗಡೆ ಅವರು ತುಂಬ ಕಂಟ್ರೋಲಿಂಗ್ ಅಂತ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಂಬಂಧವನ್ನು ಕಳೆದುಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಅಂತ. ಆದರೆ ಒಳಗಡೆ ಜೀವನದಲ್ಲಿರುವಂಥ ತುಂಬ ಜವಾಬ್ದಾರಿಗಳೇನಿದೆ ಅಥವಾ ಕನ್ಫ್ಯೂಷನ್ಸ್ ಏನಿದೆ ಅದನ್ನು ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಆದರೆ ಎಲ್ಲವನ್ನು ದಾಟಿ ಸಂಬಂಧ ಯಶಸ್ಸಿನ ಕಡೆ ಹೋಗ್ತಾ ಇದೆ, ಒಂದು ಪೂರ್ಣತೆ ಕಡೆ ಕೂಡ ಹೋಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇನ್ನೂ ಕೂಡ ನಿಮ್ಮ ಸಂಬಂಧದಲ್ಲಿ ಒಂದು ಒಳ್ಳೆಯ ಸಂತೋಷ ಸಿಗಬೇಕು ಅನ್ನೋದಾದರೆ ಈ ಒಂದು ಪರಿಹಾರಗಳನ್ನು ನೀವು ಪ್ರಯತ್ನ ಮಾಡ್ಬೋದು. ಮುಂದಿನ 11 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಅಥವಾ ಸಾಯಂಕಾಲ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ನೀವು ಜಪ ಮಾಡೋದ್ರಿಂದ ಆ ವ್ಯಕ್ತಿಯ ಮೇಲೆ ಇರುವಂಥ ಒಂದು ಅನಗತ್ಯ ಸ್ಟ್ರೆಸ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಯಲ್ಲಿ ನಿಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ, ಒಂದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ. ಸೊ ಇದಾಗಿತ್ತು ಈ ದಿನದ ರೀಡಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಯಾವ ಡೆಕ್ಕನ್ನು ಆಯ್ಕೆ ಮಾಡ್ಕೊಂಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆಲ್ಲ ಯೂಸ್ಫುಲ್ ಅನಿಸಿದ್ರೆ ಅವರಿಗೂ ಕೂಡ ಇದನ್ನು ಶೇರ್ ಮಾಡಿ. ಇನ್ನು ಮಿಸ್ಟಿಕೆರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಗ ನಾನು ಮಾಡುವ ಪ್ರತಿಯೊಂದು ಹೊಸ ರೀಡಿಂಗ್ ಏನಿದೆ ಅದರ ಒಂದು ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಒಂದು ಪರ್ಸ್ನಲ್ ಆಗಿ ಆನ್ಸರ್ಸ್ ಬೇಕು ಅನ್ನೋದಾದರೆ ನಮ್ಮ ಕಡೆಯಿಂದ ಪರ್ಸ್ನಲ್ ರೀಡಿಂಗ್ ಸೌಲಭ್ಯವನ್ನು ನೀವು ತೆಗೆದುಕೊಳ್ಬಹುದು. ವಿಡಿಯೋ ಕೆಳಗಡೆ ಒಂದು ಹೈಪ್ ಅನ್ನೋ ಬಟನನ್ನು ನೀವು ಪ್ರೆಸ್ ಮಾಡೋದ್ರಿಂದ ನನ್ನ ಒಂದು ವಿಡಿಯೋ ಬಹಳಷ್ಟು ಜನಕ್ಕೆ ತಲುಪಿಸೋದಕ್ಕೆ ಸಹಾಯ ಆಗುತ್ತೆ. ದಯವಿಟ್ಟು ಹೈಪ್ ಬಟನನ್ನು ಪ್ರೆಸ್ ಮಾಡಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ರೀಡಿಂಗಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೂ ಮಿಸ್ಟಿಕೆರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ತುಂಬಿರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.